ನಮಸ್ತೆ. ದ್ವಿತೀಯ ಪಿಯುಸಿ ಪರೀಕ್ಷೆಗಳ ಹೊಸ್ತಿಲಲ್ಲಿ ತಾವುಗಳಿದ್ದೀರಿ. ಗದ್ಯ ಪದ್ಯ ದೀರ್ಘ ಗದ್ಯಗಳಿಗೆ ನೀಲಿ ನಕ್ಷೆಯನ್ನು ಇಲಾಖೆ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಈಗಾಗಲೇ ನೀವು ಓದ್ಕೋತಿದ್ದೀರಿ. ಭಾಷಾಭ್ಯಾಸದ ವಿಭಾಗವನ್ನು ಒಟ್ಟು 16 ಅಂಕಗಳಿಗೆ ನೀಡಲಾಗುತ್ತೆ. ಇದರಲ್ಲಿ ಪತ್ರಲೇಖನಕ್ಕೆ 4 ಅಂಕ, ಪ್ರಬಂಧಕ್ಕೆ 4 ಅಂಕವನ್ನು ನಿಗದಿಪಡಿಸಲಾಗಿದೆ. ಇದರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ಎಲ್ಲ ಪ್ರಬಂಧಗಳ PDF ಸಮೇತ ತಿಳಿಸ್ತೀನಿ. ಇನ್ನು 8 ಅಂಕಗಳಿಗೆ ವ್ಯಾಕರಣವನ್ನು ಕೇಳ್ತಾರೆ. ಈ ವಿಡಿಯೋವನ್ನು ಕೇಳಿದ್ರೆ ಸಾಕು, ಆ 8 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಅದಕ್ಕೂ ಮುಂಚೆ ನಿಮ್ಮ ಪರೀಕ್ಷೆಗೆ ಕೊಡೋ ವ್ಯಾಕರಣಾಂಶಗಳೆಂದರೆ ಕಾಲಸೂಚಕಗಳು, ಧಾತು, ನಿಷೇಧಾರ್ಥಕ ರೂಪ, ದೇಶ್ಯ ಮತ್ತು ಅನ್ಯದೇಶ್ಯ ಪದಗಳು, ತತ್ಸಮ ತದ್ಭವ, ಗುಣವಾಚಕಗಳು, ವಿಭಕ್ತಿ ಪ್ರತ್ಯಯಗಳು, ಸಮನಾರ್ಥಕಗಳು, ನಾನಾರ್ಥಗಳು, ದ್ವಿರುಕ್ತಿಗಳು, ನುಡಿಗಟ್ಟುಗಳು. ಇದಿಷ್ಟು ವ್ಯಾಕರಣಾಂಶಗಳನ್ನು ದ್ವಿತೀಯ PUC ಪರೀಕ್ಷೆಗೆ ಕೊಡಲಾಗುತ್ತೆ. ಮೊದಲ ವ್ಯಾಕರಣಾಂಶ ಕಾಲಸೂಚಕಗಳು. ಇದನ್ನು ಪರೀಕ್ಷೆಗೆ 2 ಅಂಕಗಳಿಗೆ ಕೇಳಲಾಗುತ್ತೆ. ಕಾಲ ಅಂದರೆ ಸಮಯ. ನಾವು ಈ ಕಾಲವನ್ನು 3 ವಿಧಗಳಲ್ಲಿ ನೋಡ್ತೇವೆ. ಒಂದು ಭೂತಕಾಲ, ಎರಡನೇದು ವರ್ತಮಾನ ಕಾಲ, ಮೂರನೇದು ಭವಿಷ್ಯತ್ ಕಾಲ. ಭೂತಕಾಲ ಅಂದರೆ ಮುಗಿದು ಹೋಗಿರುವ ಕಾಲ, ವರ್ತಮಾನ ಕಾಲ ಅಂದರೆ ನಡೆಯುತ್ತಿರುವ ಕಾಲ, ಭವಿಷ್ಯತ್ ಕಾಲ ಅಂದರೆ ನಡೆಯಬೇಕಾಗಿರುವ ಕಾಲ. ಇದನ್ನ ಹೇಗೆ ಬರೆಯೋದಂದರೆ, ಒಂದು ಪದವನ್ನು ಪರೀಕ್ಷೆಯಲ್ಲಿ ನೀಡಿರ್ತಾರೆ, ಅದು ಯಾವ ಕಾಲದಲ್ಲಿದೆ ಅಂತ ನಾವು ಗುರುತಿಸಿ ಅದನ್ನು ಬರೀಬೇಕಾಗುತ್ತೆ. ಇದಕ್ಕೆ ಪ್ರತ್ಯಯಗಳಿದೆ, ಅದನ್ನ ಗಮನದಲ್ಲಿಟ್ಕೊಳ್ಳಿ. ಭೂತಕಾಲದ ಪ್ರತ್ಯಯ ದ, ವರ್ತಮಾನ ಕಾಲದ ಪ್ರತ್ಯಯ ಉತ್ತ, ಭವಿಷ್ಯತ್ ಕಾಲದ ಪ್ರತ್ಯಯ ವ. ಉದಾಹರಣೆಗೆ ಕೇಳುತ್ತಾನೆ ಅಂತ ಒಂದು ಪದವನ್ನು ಕೊಟ್ಟಿದ್ರೆ ನೀವು ಕೇಳುತ್ತಾನೆ ಹೋ ಅಂದರೆ ಅವನಿನ್ನೂ ಕೇಳ್ತಿಲ್ಲ ಅಲ್ವಾ, ಇದು ಭವಿಷ್ಯತ್ ಕಾಲ ಅಂತ ತಿಳ್ಕೊತೀರಾ, ಅದು ತಪ್ಪು. ಇಲ್ಲಿ ನೋಡಿ, ಕೇಳುತ್ತಾನೆ, ಇಲ್ಲಿ ಉತ್ತ ಎಂಬಂತಹ ಪ್ರತ್ಯಯ ಬಂದಿದೆ. ಉತ್ತ ಬಂದರೆ ವರ್ತಮಾನ ಕಾಲ. ನಾವಿಲ್ಲಿ ಪ್ರತ್ಯಯವನ್ನು ಗಮನದಲ್ಲಿ ಇಟ್ಕೊಂಡು ಬರಿಬೇಕಾಗುತ್ತೆ. ಬರುವನು ವಾ ಬಂದಿದೆ, ಭವಿಷ್ಯತ್ ಕಾಲ ಆಗುತ್ತೆ. ಬಂದಿತು ದಾ ಬಂದಿದೆ, ಭೂತಕಾಲ ಆಗುತ್ತೆ. ಕುಣಿಯುತ್ತಿತ್ತು ಉತ್ತ ಬಂದಿದೆ, ವರ್ತಮಾನ ಕಾಲ ಆಗುತ್ತೆ. ಹಾಗಾಗಿ ಪ್ರತ್ಯಯಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. 2 ಅಂಕ ನಿಮಗೆ ಪಕ್ಕಾ ಸಿಗುತ್ತೆ. ಇನ್ನು ಹೆಚ್ಚಿನ ಉದಾಹರಣೆಗಳು ಇಲ್ಲಿವೆ, ಓದ್ಕೊಳ್ಳಿ. ಇನ್ನು ಮುಂದಿನ ವ್ಯಾಕರಣಾಂಶ ಧಾತು. ಇದಂತೂ ಬಹಳ ಅಂದರೆ ಬಹಳ ಸರಳ. ಕ್ರಿಯಾಪದದ ಮೂಲ ರೂಪವೇ ಧಾತು. ಇದನ್ನು ಕೂಡ 2 ಅಂಕಗಳಿಗೆ ನಿಮ್ಮ ಪರೀಕ್ಷೆಗೆ ನೀಡಲಾಗುತ್ತೆ. ಇಲ್ಲಿ ನೋಡಿ, ಮಾಡುತ್ತಾನೆ ಎಂಬುದು ಕ್ರಿಯೆಯನ್ನು ಸೂಚಿಸುವ ಒಂದು ಪದ. ಇದರ ಧಾತುವನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಕೇಳ್ತಾನೆ. ಮಾಡುತ್ತಾನೆ ಪದದ ಧಾತು ಮಾಡು. ತಿನ್ನುವರು ತಿನ್ನು, ಕುಡಿಯುವರು ಕುಡಿ. ಇಷ್ಟು ಬರೆದ್ರೆ ಸಾಕು, 2 ಅಂಕ ಸಿಗುತ್ತೆ. ಕೆಲವು ಉದಾಹರಣೆಗಳಿಲ್ಲಿವೆ, ಗಮನಿಸಿ. ಓದಿದನು ಓದು, ತಿಂದನು ತಿನ್ನು, ನಿಂತರು ನಿಲ್ಲು, ಹಾಡುವರು ಹಾಡು, ತೋರಿಸು ತೋರು, ಕುಡಿಸು ಕುಡಿ, ನಲಿಯುತ್ತಾ ನಲಿ, ಹೋದರು ಹೋಗು. ಹೀಗೆ ಕ್ರಿಯಾಪದಗಳಿಗೆ ಧಾತು ಕಂಡುಹಿಡಬಹುದು. ಇದಕ್ಕೆ ಉತ್ತರ ಪ್ರಶ್ನೆ 2 ಕೂಡ ಅಲ್ಲೇ ಇರುತ್ತೆ. ಆರಾಮಾಗಿ ಬರೀರಿ. ಹೆಚ್ಚಿನ ಉದಾಹರಣೆಗಾಗಿ ಇದನ್ನು ಓದ್ಕೊಳ್ಳಿ. ಇನ್ನು ಮುಂದಿನ ವ್ಯಾಕರಣಾಂಶ ನಿಷೇಧಾರ್ಥಕ. ಇದನ್ನು 2 ಅಂಕಗಳಿಗೆ ಕೇಳಲಾಗುತ್ತೆ. ಪರೀಕ್ಷೆಗೆ ಒಂದು ಕ್ರಿಯೆ ನಡೆಯುತ್ತಿರುವ ಪದವನ್ನು ನೀಡಿರ್ತಾರೆ. ಅದನ್ನು ಕ್ರಿಯೆ ನಡೆಯದೇ ಇರುವ ನಿಷೇಧಾರ್ಥಕ ಪದವನ್ನಾಗಿ ನೀವು ಬರಿಬೇಕಷ್ಟೆ. ಉದಾಹರಣೆಗೆ ಹೋಗುವನು ಅಂತ ಕೊಟ್ಟಿದ್ರೆ ಅದು ಕ್ರಿಯಾಪದ, ಅದನ್ನ ನಿಷೇಧಾರ್ಥಕಕ್ಕೆ ನೀವು ಬದಲಿಸಬೇಕು. ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹೋಗುವನು ಎಂಬ ಪದವನ್ನ ಹೋಗುವುದಿಲ್ಲ ಅಂತ ನೀವು ಬರೆಯಂಗಿಲ್ಲ. ಆ ರೀತಿ ಏನಾರ ಬರೆದ್ರೆ ನಿಮ್ಗೆ ಅಂಕ ಸಿಗಲ್ಲ. ಹೋಗನು ಅಂತಾನೆ ಬರಿಬೇಕು. ಇಲ್ಲಿ ಕೆಲವು ಉದಾಹರಣೆಗಳಿವೆ, ಗಮನಿಸ್ಕೊಳ್ಳಿ. ಬರುವರು ಬರರು, ನೋಡಿದಳು ನೋಡಳು, ಕರೆಯಿತು ಕರೆಯರು, ತಿನ್ನುವನು ತಿನ್ನನು, ಮಾಡುವೆ ಮಾಡೆನು, ಕರೆವರು ಕರೆಯರು. ಹೀಗೆ ಬರಿಬೇಕು. ಇದು ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥ ವ್ಯಾಕರಣಾಂಶ. ಈ ಉದಾಹರಣೆಗಳನ್ನ ನೋಡ್ಕೊಳ್ಳಿ, 2 ಅಂಕ ಖಂಡಿತ ಸಿಗುತ್ತೆ. ಇನ್ನು ಮುಂದಿನ ವ್ಯಾಕರಣಾಂಶ ದೇಶ್ಯ ಮತ್ತು ಅನ್ಯ ದೇಶ್ಯ ಪದಗಳು. ಹೆಚ್ಚು ಗೊಂದಲ ಬೇಡ, ಇದನ್ನ ಎಳೆಯೋದು ಕೂಡ ಇಲ್ಲ. ದೇಶ್ಯ ಪದಗಳನ್ನ ಬರೀರಿ ಅಂತ 2 ಅಂಕ ಕೇಳ್ತಾನೆ. ನಿಮಗೆ ತಿಳಿದಿರ್ತಕ್ಕಂಥ ಯಾವುದಾದ್ರೂ 2 ದೇಶೀಯ ಪದಗಳನ್ನ ಬರೆದ್ರಾಯ್ತು. ಉದಾಹರಣೆಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಯಾವುದಾದ್ರೂ ಸರಿ. ನಿಮ್ಗೆ ಗೊತ್ತಿರತಕ್ಕಂತಹ 2 ಪದಗಳನ್ನು ಬರೆದ್ರೆ 2 ಅಂಕ. ಅವರು ಅನ್ಯ ದೇಶೀಯ ಪದಗಳನ್ನ ಬರೀರಿ ಅಂತ ಕೊಟ್ರೆ ಬುಕ್, ಪೆನ್, ಕಾಲೇಜ್, ಟ್ರೈನ್, ಯಾವುದಾದ್ರೂ ಸರಿ 2 ಅನ್ಯ ದೇಶೀಯ ಪದಗಳನ್ನು ಬರೀರಿ. ನೆನ್ಪಿಟ್ಕೊಳ್ಳಿ, ಸುಮಾರು ಬಾರಿ ಪರೀಕ್ಷೆಗೆ ಅನ್ಯ ದೇಶೀಯ ಪದಗಳನ್ನು ಕೊಟ್ಟಿದ್ದಾರೆ. 2 ಅಂಕ ಅತೀ ಸರಳವಾಗಿ ಪಡ್ಕೋಬಹುದು ನೀವು. ಇನ್ನು ಮುಂದಿನ ವ್ಯಾಕರಣಾಂಶ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥದ್ದು ತತ್ಸಮ ತದ್ಭವ. ತತ್ಸಮ ಅಂದರೆ ಸಂಸ್ಕೃತದ ಪದಗಳನ್ನ ಯಥಾವತ್ತಾಗಿ ಕನ್ನಡಕ್ಕೆ ಬಳಸಿರೋದು. ತದ್ಭವ ಅಂತಂದರೆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬದಲಾವಣೆಯ ಮೂಲಕ ಅಥವಾ ಹೆಚ್ಚು ಬದಲಾವಣೆಯ ಮೂಲಕ ಕನ್ನಡದಲ್ಲಿ ಬಳಕೆ ಮಾಡಿರೋದು. ನಿಮ್ಮ ಪರೀಕ್ಷೆಗೆ ತತ್ಸಮ ಪದಗಳನ್ನು ಕೊಟ್ಟು ತದ್ಭವ ಬರೀರಿ ಅಂತಾನೋ ಅಥವಾ ತದ್ಭವ ಪದಗಳನ್ನ ಕೊಟ್ಟು ತತ್ಸಮ ಪದಗಳನ್ನು ಬರೀರಿ ಅಂತಾನೋ ಕೇಳಲಾಗ್ತದೆ. ಈ ಉದಾಹರಣೆಗಳನ್ನು ನೋಡಿ. ಅಕ್ಷರ ಅಕ್ಕರ, ಯಶ ಜಸ, ವೀರ ಬೀರ, ಆಕಾಶ ಆಗಸ, ಐಶ್ವರ್ಯ ಐಸಿರಿ, ಕವಿ ಕಬ್ಬಿಗ, ಚಂದ್ರ ಚಂದಿರ, ಚೀರ ಸೀರೆ, ವಂದ್ಯ ಬಂಜೆ. ಹೀಗೆ ಇನ್ನಿತರ ಉದಾಹರಣೆಗಳು ಇಲ್ಲಿವೆ, ಓದ್ಕೊಳ್ಳಿ. ಮುಂದಿನ ವ್ಯಾಕರಣಾಂಶ ಗುಣವಾಚಕ. ಇದನ್ನು ಕೂಡ 2 ಅಂಕಗಳಿಗೆ ಕೇಳಲಾಗುತ್ತೆ. ಅತಿ ಸರಳವಾಗಿರ್ತಕ್ಕಂಥ ವ್ಯಾಕರಣಾಂಶ. ಗುಣವಾಚಕ ಅಂತಂದ್ರೆ ಒಂದು ಪದದ ವಿಶೇಷತೆಯನ್ನು ಗುರುತಿಸುವುದೇ ಗುಣವಾಚಕ. ಈ ವ್ಯಾಕರಣಾಂಶದ ಇನ್ನೊಂದು ಟ್ರಿಕ್ ಏನ್ ಗೊತ್ತಾ, ಪದವನ್ನ ಬಿಡಿಸ್ಬರ್ದಾಗ ಮೊದಲು ಬಿಡಿಸಿದ ಪದವೇ ಬಹುತೇಕ ಉತ್ತರ ಆಗಿರುತ್ತೆ. ಉದಾಹರಣೆಗೆ ಪೊಲ್ಲ ವಾರ್ತೆ ಅಂತ ಕೊಟ್ಟಿದ್ದಾನೆ. ಉತ್ತರ ಏನ್ ಗೊತ್ತಾ, ಪೊಲ್ಲ. ಇಲ್ಲಿ ನೋಡಿ, ಪೊಲ್ಲ ಪ್ಲಸ್ ವಾರ್ತೆ, ಇಲ್ಲಿನ ಮೊದಲ ಪದವೇ ಉತ್ತರ ಆಗಿದೆ. ಮಂಗಳಲಿಂಗ ಮಂಗಳ, ಉತ್ತರವನ್ನು ನೀವು ಕೂಡ ತಿಳಿಸಬಹುದು. ಅವಸರದ ಹೆಜ್ಜೆ ಅವಸರ, ಮಂಕಾದ ಮಡದಿ ಮಂಕಾದ, ಕಲಿಭೀಮ ಕಲಿ,
ದುರ್ಗಂಧ ವಕ್ತ್ರ ಪದ್ಮ ಅಂತ ಕೊಟ್ಟಿದ್ರೆ ಇದಕ್ಕೆ ಉತ್ತರ ಪದ್ಮ. ಇದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಸರಳ ಅನ್ನಿಸ್ತಿಲ್ವಾ? ಹೀಗೆ ಈ ಕೆಳಗಿನ ಎಲ್ಲ ಉದಾಹರಣೆಗಳನ್ನ ಓದ್ಕೊಳ್ಳಿ. ಇನ್ನು ಮುಂದಿನ ವ್ಯಾಕರಣಾಂಶ ವಿಭಕ್ತಿ ಪ್ರತ್ಯಯ. ಇದಂತೂ ಕೊಟ್ಟೇ ಕೊಡ್ತಾನೆ 2 ಅಂಕಕ್ಕೆ. ಇದನ್ನ ಬಾಲ್ಯದಿಂದಲೂ ಕಲ್ತಿರ್ತೀರಿ, ಆದ್ರೂ ಪರವಾಗಿಲ್ಲ, ಒಮ್ಮೆ ಕೇಳಿಸ್ಕೊಳ್ಳಿ. ನಾಮ ಪ್ರಕೃತಿಗಳ ಜೊತೆ ಸೇರಿ ಪದದ ಅರ್ಥವನ್ನ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡೋ ಪ್ರತ್ಯಯಗಳೇ ಈ ವಿಭಕ್ತಿ ಪ್ರತ್ಯಯಗಳು. 7 ವಿಭಕ್ತಿ ಪ್ರತ್ಯಯಗಳನ್ನ ನಿಮ್ಮ ಪರೀಕ್ಷೆಗೆ ಕೇಳ್ತಾರೆ. ಈ ಪ್ರತ್ಯಯಗಳನ್ನ ಹೊಸಗನ್ನಡದ ಪ್ರತ್ಯಯಗಳು, ಹಳಗನ್ನಡದ ಪ್ರತ್ಯಯಗಳು ಅಂತ 7 ವಿಭಾಗ ಮಾಡ್ಕೋತೀವಿ. ನಿಮ್ಮ ಪರೀಕ್ಷೆಗೆ ಅವರು ಹಳಗನ್ನಡನಾರು ಕೇಳ್ಬೋದು, ಹೊಸಗನ್ನಡನಾರು ಕೇಳಬಹುದು. ಹೊಸಗನ್ನಡ ಮತ್ತು ಹಳಗನ್ನಡದ ಪ್ರತ್ಯಯಗಳ ಪಟ್ಟಿ ಹೀಗಿದೆ. ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಇಗೆ, ಕೆ, ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ, ಷಷ್ಠಿ ವಿಭಕ್ತಿ ಪ್ರತ್ಯಯ ಆ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಇನ್ನು ಹಳಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಮ್, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ, ತೃತೀಯ ವಿಭಕ್ತಿ ಪ್ರತ್ಯಯ ಇಂ, ಇಂದಂ, ಇಂದೆ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಕೆ, ಖೆ, ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತಣಿಂ, ಷಷ್ಠಿ ವಿಭಕ್ತಿ ಪ್ರತ್ಯಯ ಆ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್. ಈ ಪಟ್ಟಿಯನ್ನು ನೀಟಾಗಿ ನೋಡ್ಕೊಳ್ಳಿ. ಪರೀಕ್ಷೆಗೆ ಹೇಗೆ ಕೊಡ್ತಾನೆ ಅಂದರೆ, ರಾಮನಿಂದ ಅಂತ ಒಂದು ಪದವನ್ನು ಕೊಟ್ಟ, ಅಲ್ಲಿ ಕಡೆಯಲ್ಲಿ ಇಂದ ಇರೋದ್ರಿಂದ ಇಂದ ಯಾವ ವಿಭಕ್ತಿ ಪ್ರತ್ಯಯ? ತೃತೀಯ ತಾನೆ, ತೃತೀಯ ಅಂತ ಬರಿಬೇಕು. ಹಾಗೆ ಕೆಲ ಉದಾಹರಣೆಗಳನ್ನ ಕದಡಿದ ಎಂಬ ಪದವನ್ನು ಕೊಟ್ಟ ಅಂತ ಇಟ್ಕೊಳ್ಳಿ, ಅಲ್ಲಿ ಆ ಇದೆ, ಆ ಯಾವ ವಿಭಕ್ತಿ ಪ್ರತ್ಯಯ? ಷಷ್ಠಿ ಆಗುತ್ತೆ. ಸಲಿಲಂ ಅಂ ಇದೆ, ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಮಂತ್ರಿಯಾಗು, ಇಲ್ಲಿ ಊ ಇದೆ, ಹೊಸಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಹೀಗೆ ಇಲ್ಲಿ ನೀಡಲಾಗಿರ್ತಕ್ಕಂಥ ಇನ್ನಿತರ ಉದಾಹರಣೆಗಳನ್ನ ಗಮನಿಸ್ಕೊಳ್ಳಿ. ಈ 7 ವಿಭಕ್ತಿ ಪ್ರತ್ಯಯಗಳಲ್ಲಿ ಪ್ರಥಮ, ಚತುರ್ಥಿ, ಪಂಚಮಿ, ಸಪ್ತಮಿ, ತೃತೀಯ ಇವುಗಳು ಬಹಳ ಬಾರಿ ಪರೀಕ್ಷೆಗೆ ಬಂದಿದೆ. ಇದನ್ನ ಗಮನಿಸ್ಕೊಳ್ಳಿ. ಮುಂದಿನ ವ್ಯಾಕರಣಾಂಶ ಸಮಾನಾರ್ಥಕ ಪದಗಳು. ಇದನ್ನು ಕೂಡ 2 ಅಂಕಗಳಿಗೆ ಕೇಳಲಾಗುತ್ತೆ. ಒಂದು ಪದಕ್ಕೆ ಸಮಾನವಾದ ಒಂದೇ ರೀತಿಯ ಅರ್ಥ ಕೊಡುವ ಪದಗಳಿಗೆ ಸಮಾನಾರ್ಥಕ ಪದಗಳು ಎಂದು ಕರಿತೀವಿ. ಉದಾಹರಣೆಗೆ ಚಂದ್ರ ಅಂತಿದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ಸಮಾನಾರ್ಥಕ ಪದ ಶಶಿ, ಇಂದು, ಸೋಮ ಇತ್ಯಾದಿ. ಕಾಂತಾರ ಇದೆ ಅಂತ ಇಟ್ಕೊಳ್ಳಿ, ಕಾಡು, ಅರಣ್ಯ, ವಿಪಿನ, ಕಾನನ. ಬಾನು ಇದೆ ಅಂತ ಇಟ್ಕೊಳ್ಳಿ, ಆಕಾಶ, ಗಗನ, ನಭ. ಹೀಗೆ ಸಮಾನವಾದ ಅರ್ಥವನ್ನು ಸೂಚಿಸೋ ಪದಗಳನ್ನ ಬರಿಬೇಕು. ಹೆಚ್ಚಿನ ಉದಾಹರಣೆಗೆ ಈ ಪಟ್ಟಿಯನ್ನು ನೋಡ್ಕೊಳ್ಳಿ. ನೆನಪಿರಲಿ, ಇದಕ್ಕೆ 2 ಪದವನ್ನಾದರೂ ಸಮಾನವಾದ ಅರ್ಥ ಕೊಡ್ತಕ್ಕಂತಹ ಪದಗಳನ್ನ ಬರೀಲೇಬೇಕು. ಇನ್ನು ಮುಂದಿನ ವ್ಯಾಕರಣಾಂಶ ನಾನಾರ್ಥ. ಇದನ್ನು ಕೂಡ 2 ಅಂಕಗಳಿಗೆ ನೀಡಲಾಗುತ್ತೆ. ಒಂದು ಪದಕ್ಕೆ ಬೇರೆ ಬೇರೆ ಅರ್ಥ ಕೊಡುವ ಪದಗಳನ್ನ ನಾನಾರ್ಥ ಪದಗಳೆಂದು ಕರಿತೀವಿ. ಕಾಡು ಎಂಬ ಪದಕ್ಕೆ ಅರಣ್ಯ, ಕಾಂತಾರ ಎಂಬೆಲ್ಲ ಅರ್ಥ ಇದೆ. ಇದಕ್ಕೆ ಕಾಡಿಸು, ಪೀಡಿಸು, ತೊಂದರೆ ಕೊಡು ಎಂಬ ಇನ್ನೊಂದು ಅರ್ಥ ಕೂಡ ಇದೆ. ಕರ ಅಂದ್ರೆ ತೆರಿಗೆ, ಇನ್ನೊಂದರ್ಥ ಹಸ್ತ ಅರ್ಥಾತ್ ಕೈ. ರಾಗ ಅಂದ್ರೆ ಒಂದು ಪ್ರೀತಿ, ಇನ್ನೊಂದು ಕೆಂಪು. ಸಂಗೀತದ ಒಂದು ರಾಗ ಕೂಡ ಆಗುತ್ತೆ. ಗಂಡ ಅಂದ್ರೆ ಒಂದರ್ಥ ಪತಿ, ಇನ್ನೊಂದರ್ಥ ಶೂರ ಅಂತ. ದೊರೆ ಅಂದ್ರೆ ರಾಜ ಅಂತ ಒಂದರ್ಥ ಇದ್ರೆ ಇನ್ನೊಂದರ್ಥ ಸಿಗು. ಹೀಗೆ ಇಲ್ಲೊಂದಿಷ್ಟು ನಾನಾರ್ಥದ ಉದಾಹರಣೆಗಳನ್ನ ನೀಡಿರ್ತೀನಿ, ಓದ್ಕೊಳ್ಳಿ. ಇನ್ನು ನುಡಿಗಟ್ಟು ಮತ್ತು ದ್ವಿರುಕ್ತಿಗಳಲ್ಲಿ ಒಂದನ್ನ 2 ಅಂಕಗಳಿಗೆ ಸ್ವಂತ ವಾಕ್ಯ ಮಾಡಿ ಅಂತ ಕೊಟ್ಟಿರ್ತಾನೆ. 3 ಪದ ಕೊಟ್ಟಿರ್ತಾನೆ, ಅದನ್ನು ನೀವು ಸ್ವಂತ ವಾಕ್ಯದಲ್ಲಿ ಬರಿಬೇಕಷ್ಟೇ. ಸರಳವಾಗಿರುತ್ತೆ, ಬರೀರಿ, ಏನು ತೊಂದರೆ ಇಲ್ಲ. ಉದಾಹರಣೆಗೆ ದ್ವಿರುಕ್ತಿಗೆ ಬೇಗ ಬೇಗ ಅಂತ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ತರಗತಿಗೆ ತಡವಾದಾಗ ನಾನು ಬೇಗ ಬೇಗನೆ ಹೆಜ್ಜೆ ಹಾಕುತ್ತೇನೆ. ಈ ರೀತಿ ವಾಕ್ಯ ಮಾಡಿದ್ರೆ ಸಾಕು. ಇನ್ನು ನುಡಿಗಟ್ಟಿನಲ್ಲಿ ದಾರಿದೀಪ ಅಂತ ಒಂದು ಉದಾಹರಣೆ ಇದೆ. ಹಿರಿಯರ ಅನುಭವದ ಮಾತುಗಳು ನಮಗೆ ದಾರಿದೀಪವಾಗಬೇಕು. ಈ ರೀತಿಯಲ್ಲಿ ಬರೆದ್ರೆ ನಿಮ್ಗೆ ಅಂಕ ಸಿಗುತ್ತೆ. ಇನ್ನು ಪ್ರಬಂಧವನ್ನ 4 ಅಂಕಗಳಿಗೆ ನೀಡಲಾಗಿರುತ್ತೆ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಈ 3 ಹಂತಗಳಲ್ಲಿ ಬರೀರಿ. ಎಲ್ಲಾ ಪ್ರಬಂಧಗಳ ಲಿಂಕನ್ನ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ, ಅಗತ್ಯವಿದ್ದವರು ಬಳಸ್ಕೊಳ್ಳಿ. ಪತ್ರಲೇಖನವನ್ನು ಕೂಡ 4 ಅಂಕಗಳಿಗೆ ನೀಡಲಾಗುತ್ತೆ. ಒಂದು ವೈಯಕ್ತಿಕ ಪತ್ರವನ್ನು ನೀಡಿರ್ತಾನೆ, ಇನ್ನೊಂದು ಖಾಸಗಿ ಪತ್ರ ಅಥವಾ ಸರ್ಕಾರಿ ಪತ್ರವನ್ನು ನೀಡಿರ್ತಾನೆ. ಇವೆರಡರಲ್ಲಿ ಒಂದನ್ನು ಬರೀರಿ. ಖಾಸಗಿ ಅಥವಾ ಸರ್ಕಾರಿ ಪತ್ರವನ್ನೇ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಅದರ ನೀಲಿನಕ್ಷೆ ಇದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ನಿಮ್ಮ ಉತ್ತರ ಪತ್ರಿಕೆಯ ಮೌಲ್ಯಮಾಪನ, ಗ್ರೇಸ್ ಮಾರ್ಕ್ಸ್, ಫಲಿತಾಂಶದ ಬಗ್ಗೆ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ತಮ್ಮ ಪರೀಕ್ಷೆಗೆ ತಾವು ಓದಿರುವ ಪ್ರಶ್ನೆಗಳೇ ಬಂದಿರಲಿ, ನೀವು ಬರೆದ ಉತ್ತರಗಳೇ ಸರಿಯಾಗಿರಲಿ. ಶುಭವಾಗಲಿ. ನಮಸ್ಕಾರ.